ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 15/6/2025. ಪ್ರಾತಃ ಮುರಳಿ ಓಂ ಶಾಂತಿ. ಅವ್ಯಕ್ತ ಬಾಪ್ತದ ರಿವೈಸ್ ಡೇಟ್ 30/11/2005. ಮಧುಬನ. ಸಮಯದ ಸಮೀಪತೆಯ ಪ್ರಮಾಣ. ಸ್ವಯಂ ಅನ್ನು ಹದ್ದಿನ ಬಂಧನಗಳಿಂದ ಮುಕ್ತ ಮಾಡಿಕೊಂಡು ಸಂಪನ್ನ ಮತ್ತು ಸಮಾನರಾಗಿರಿ. ಇಂದು 4 ಕಡೆಯ ಸಂಪನ್ನ ಸಮಾನ ಮಕ್ಕಳನ್ನು ನೋಡುತ್ತಿದ್ದೇವೆ. ಸಮಾನ್ ಮಕ್ಕಳೇ ತಂದೆಯ ಹೃದಯದಲ್ಲಿ ಸಮಾವೇಶವಾಗಿದ್ದಾರೆ. ಸಮಾನ್ ಮಕ್ಕಳ ವಿಶೇಷತೆ ಏನೆಂದರೆ ಅವರು ಸದಾ ನಿರ್ವಿಘ್ನ, ನಿರ್ವಿಕಲ್ಪ, ನಿರ್ಮಾಣ ಮತ್ತು ನಿರ್ಮಲರಾಗಿರುತ್ತಾರೆ. ಇಂಥ ಆತ್ಮಗಳು ಸದಾ ಸ್ವತಂತ್ರವಾಗಿರುತ್ತಾರೆ. ಯಾವುದೇ ಪ್ರಕಾರದ ಹದ್ದಿನ ಬಂಧನದಲ್ಲಿ ಬಂಧಿತರಾಗುವುದಿಲ್ಲ. ಅಂದಾಗ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ, ಈ ರೀತಿಯ ಬೇಹದ್ದಿನ ಸ್ವತಂತ್ರ ಆತ್ಮನಾಗಿದ್ದೇನೆ. ಎಲ್ಲದಕ್ಕಿಂತ ಮೊದಲು ಸ್ವತಂತ್ರವಾಗಿದೆ. ದೇಹ ಬಾಣದಿಂದ ಸ್ವತಂತ್ರ. ಯಾವಾಗ ಬೇಕೋ ಆಗ ದೇಹದ ಆಧಾರವನ್ನು ತೆಗೆದುಕೊಳ್ಳುವುದು, ಯಾವಾಗ ಬೇಕು ದೇಹದಿಂದ ಭಿನ್ನ ಆಗಿಬಿಡೋದು. ದೇಹದ ಆಕರ್ಷಣೆಯಲ್ಲಿ ಬರಬಾರ್ದು. ಎರಡನೆಯ ಮಾತೇನೆಂದರೆ ಸ್ವತಂತ್ರ ಆತ್ಮನು ಯಾವುದೇ ಹಳೆಯ ಸ್ವಭಾವ ಮತ್ತು ಸಂಸ್ಕಾರದ ಬಂಧನದಲ್ಲಿ ಇರುವುದಿಲ್ಲ. ಹಳೆಯ ಸ್ವಭಾವ ಮತ್ತು ಸಂಸ್ಕಾರದ ಮುಕ್ತರಾಗಿರುತ್ತಾರೆ. ಜೊತೆಗೆ ಯಾವುದೇ ದೇಹದಾರಿ ಆತ್ಮನ ಸಂಬಂಧ ಸಂಪರ್ಕದಲ್ಲಿ ಆಕರ್ಷಿತರಾಗುವುದಿಲ್ಲ. ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಭಿನ್ನ ಮತ್ತು ಪ್ರಿಯರಾಗುತ್ತಾರೆ. ಅಂದಾಗ ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಿ. ಯಾವುದೇ ಚಿಕ್ಕ ಕರ್ಮೇಂದ್ರಿಯೂ ಬಂಧನದಲ್ಲಿ ಬಂಧಿಸುತ್ತಿಲ್ಲವೇ? ತಮ್ಮ ಸಮಾನವನ್ನು ನೆನಪು ಮಾಡಿಕೊಳ್ಳಿ. ಮಾಸ್ಟರ್ ಸರ್ವಶಕ್ತಿವಂತರು, ತ್ರಿಕಾಲದರ್ಶಿಗಳು, ತ್ರಿನೇತ್ರಿ, ಸ್ವದರ್ಶನ ಚಕ್ರಧಾರಿ. ಇದೇ ಸಮಾನದ ಆಧಾರದ ಮೇಲೆ ಸರ್ವಶಕ್ತಿವಂತನ ಮಕ್ಕಳು ಯಾವುದೇ ಕರ್ಮೇಂದ್ರಿಯವು ಆಕರ್ಷಣೆ ಮಾಡಲು ಸಾಧ್ಯವೇ? ಏಕೆಂದರೆ ಸಮಯದ ಸಮೀಪತೆಯನ್ನು ನೋಡುತ್ತಾ ತಮ್ಮನ್ನು ನೋಡಿಕೊಳ್ಳಿ. ಸೆಕೆಂಡ್ನಲ್ಲಿ ಸರ್ವ ಬಂಧನಗಳಿಂದ ಮುಕ್ತರಾಗಲು ಸಾಧ್ಯವೇ? ಯಾವುದೇ ಇಂಥ ಬಂಧನವಂತೂ ಇಲ್ಲ ತಾನೆ? ಏಕೆಂದರೆ ಅಂತಿಮ ಪರೀಕ್ಷೆಯಲ್ಲಿ ನಂಬರ್ 1 ಆಗುವ ಪ್ರತ್ಯಕ್ಷ ಪ್ರಮಾಣವಾಗಿದೆ. ಮನಸ್ಸು ಬುದ್ಧಿಯನ್ನು ಸೆಕೆಂಡ್ನಲ್ಲಿ ಹೇಗೆ ಎಲ್ಲಿ ತೊಡಗಿಸಬಹುದೋ ಅಲ್ಲಿ ತೊಡಗಿಸಬೇಕು. ಏರುಪೇರಿನಲ್ಲಿ ಬರಬಾರದು. ಹೇಗೆ ಸ್ಥೂಲ ಶರೀರದ ಮೂಲಕ ಎಲ್ಲಿ ಹೋಗ ಬಯಸುವಿರೋ ಅಲ್ಲಿಗೆ ಹೋಗ ಬಯಸುತ್ತಿರಲಿವೆ, ಹಾಗೆ ಬುದ್ಧಿಯ ಮೂಲಕ ಯಾವ ಸ್ಥಿತಿಯಲ್ಲಿ ಸ್ಥಿತರಾಗ ಬಯಸುವರೋ ಅವರಲ್ಲಿ ಸ್ಥಿತರಾಗಬಲ್ಲಿರಾ? ಹೇಗೆ ವಿಜ್ಞಾನದ ಮೂಲಕ ಲೈಟ್ ಹೌಸ್ ಮೈಟ್ ಹೌಸ್ ಇದೆ. ಸೆಕೆಂಡ್ನಲ್ಲಿ ಸ್ವಿಚ್ ಆನ್ ಮಾಡುತ್ತಿದ್ದಂತೆಯೇ ಲೈಟ್ ಹೌಸ್ 4 ಕಡೆ ತನ್ನ ಲೈಟ್ ಮತ್ತು ಮೈಟನ್ನು ಕೊಡತೊಡಗುತ್ತದೆ. ಹಾಗೆ ತಾವು ಸ್ಮೃತಿಯ ಸಂಕಲ್ಪದ ಸ್ವಿಚ್ ಆನ್ ಮಾಡುತ್ತಿದ್ದಂತೆಯೇ ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ಆತ್ಮಗಳಿಗೆ ಲೈಟ್ ಮೈಟನ್ನು ಕೊಡಬಲ್ಲಿರಾ? 1 ಸೆಕೆಂಡ್ನಲ್ಲಿ ಅಶರಿಯಾಗಿಬಿಡಿ ಎಂದು ಆಜ್ಞೆ ಸಿಗುತ್ತಿದ್ದಂತೆಯೇ ಆಗಿಬಿಡುತ್ತಿರಲಿವೆ, ಅಥವಾ ಯುದ್ಧ ಮಾಡಬೇಕಾಗುತ್ತದೆಯೋ? ಈ ಬಹಳ ಕಾಲದ ಅಭ್ಯಾಸವೇ ಅಂತ್ಯದಲ್ಲಿ ಸಹಯೋಗಿಯಾಗುವುದು. ಒಂದು ವೇಳೆ ಬಹಳ ಕಾಲದ ಅಭ್ಯಾಸವಿಲ್ಲವೆಂದರೆ ಆ ಸಮಯದಲ್ಲಿ ಅಶರಿಯಾಗಲು ಪರಿಶ್ರಮ ಪಡಬೇಕಾಗುವುದು. ಆದ್ದರಿಂದ ಬಾಪ್ತಾದ ಇದೇ ಸೂಚನೆ ನೀಡುತ್ತಾರೆ. ಈ ಅಭ್ಯಾಸವನ್ನು ಇಡೀ ದಿನದಲ್ಲಿ ಕರ್ಮ ಮಾಡುತ್ತಲೂ ಅಭ್ಯಾಸ ಮಾಡಿ. ಇದಕ್ಕಾಗಿ ಮನಸ್ಸಿನ ನಿಯಂತ್ರಣ ಶಕ್ತಿಯ ಅವಶ್ಯಕತೆ ಇದೆ. ಒಂದು ವೇಳೆ ಮನಸ್ಸು ನಿಯಂತ್ರಣದಲ್ಲಿ ಬಂದುಬಿಟ್ಟಿತೆಂದರೆ ಯಾವುದೇ ಕರ್ಮೇಂದ್ರಿಯು ನಿಮ್ಮನ್ನು ವಶಭೂತರನ್ನು ಮಾಡಲು ಸಾಧ್ಯವಿಲ್ಲ. ಈಗ ಸರ್ವ ಆತ್ಮಗಳಿಗೆ ತಮ್ಮ ಮೂಲಕ ಶಕ್ತಿಯ ವರದಾನ ಬೇಕಾಗಿದೆ. ಆತ್ಮಗಳಿಗೆ ತಾವು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮಗಳ ಪ್ರತಿ ಇದೇ ಶುಭ ಇಚ್ಛೆ ಇದೆ. ಪರಿಶ್ರಮವಿಲ್ಲದೆ ವರದಾನದ ಮೂಲಕ, ದೃಷ್ಟಿಯ ಮೂಲಕ, ವೈಬ್ರೇಷನ್ ಮೂಲಕ ನಮ್ಮನ್ನು ಮುಕ್ತ ಮಾಡಿ ಎಂದು. ಈಗ ಪರಿಶ್ರಮ ಪಟ್ಟು ಎಲ್ಲರೂ ಸುಸ್ತಾಗಿ ಬಿಟ್ಟಿದ್ದಾರೆ. ತಾವಂತೂ ಪರಿಶ್ರಮದಿಂದ ಮುಕ್ತರಾಗಿ ಬಿಟ್ಟಿದ್ದಿರಲ್ಲವೇ? ಅಥವಾ ಈಗಲೂ ಪರಿಶ್ರಮ ಪಡಬೇಕಾಗುತ್ತದೆಯೇ? ಮೊದಲೇ ತಿಳಿಸಿದ್ದೆವು, ಪರಿಶ್ರಮದಿಂದ ಮುಕ್ತರಾಗುವ ಸಹಜ ಸಾಧನವಾಗಿದೆ ತಂದೆಯೊಂದಿಗೆ ಹೃದಯದಿಂದ ಅತೀ ಸ್ನೇಹಿಯಾಗಿ ಬಿಡುವುದು. ತಾವು ಬ್ರಾಹ್ಮಣ ಆತ್ಮಗಳ ಜನ್ಮದ ಪ್ರತಿಜ್ಞೆಯಾಗಿದೆ. ಈ ಪ್ರತಿಜ್ಞೆಯು ನೆನಪಿದೆ. ಯಾವಾಗ ತಂದೆಯು ತಮ್ಮವರನ್ನಾಗಿ ಮಾಡಿಕೊಂಡರು, ಬ್ರಾಹ್ಮಣ ಜೀವನವನ್ನು ಕೊಟ್ಟರು, ಅಂದಾಗ ಬ್ರಾಹ್ಮಣ ಜೀವನದ ತಮ್ಮೆಲ್ಲರ ಪ್ರತಿಜ್ಞೆ ಏನಾಗಿದೆ? ಒಬ್ಬ ತಂದೆಯ ವಿನ ಬೇರೆ ಯಾರೂ ಇಲ್ಲ. ಈ ಪ್ರತಿಜ್ಞೆಯು ನೆನಪಿದೆಯೇ? ತಲೆ ಅಲುಗಾಡಿಸಿ ಕೈಯನ್ನು ಅಲುಗಾಡಿಸುತ್ತಿದ್ದೀರಾ? ಒಳ್ಳೆಯದು. ಪಕ್ಕಾ ನೆನಪಿದೆಯೇ? ಅಥವಾ ಕೆಲವೊಮ್ಮೆ ಮರೆತು ಹೋಗುತ್ತಿದೆಯೇ? ನೋಡಿ, 63 ಜನ್ಮಗಳು
ಮರೆಯುವರಾದಿರಿ. ಈಗ ಈ ಒಂದು ಜನ್ಮದಲ್ಲಿ ಸ್ಮೃತಿ ಸ್ವರೂಪರಾಗಿದ್ದೀರಿ. ಅಂದಾಗ ತಂದೆಯು ಮಕ್ಕಳೊಂದಿಗೆ ಕೇಳುತ್ತಿದ್ದೇವೆ. ಬಾಲ್ಯದ ಪ್ರತಿಜ್ಞೆಯು ನೆನಪಿದೆಯೇ? ಎಷ್ಟು ಸಹಜ ಮಾಡಿಕೊಟ್ಟಿದ್ದೇವೆ. ಒಬ್ಬ ತಂದೆಯಲ್ಲಿ ಸಂಸಾರವಿದೆ. ಒಬ್ಬ ತಂದೆಯೊಂದಿಗೆ ಸರ್ವ ಸಂಬಂಧಗಳಿವೆ. ಒಬ್ಬ ತಂದೆಯಿಂದ ಸರ್ವ ಪ್ರಾಪ್ತಿಯಾಗಿವೆ. ಓದಿಸುವವರು ಒಬ್ಬರೇ ಆಗಿದ್ದಾರೆ ಮತ್ತು ಪಾಲನೆ ಮಾಡುವವರು ಅವರೇ ಆಗಿದ್ದಾರೆ. ಎಲ್ಲದರಲ್ಲೂ ಒಬ್ಬರೇ ಆಗಿದ್ದಾರೆ. ಭಲೆ ಈಶ್ವರ್ಯ ಪರಿವಾರವೂ ಇದೆ, ಆದರೆ ಪರಿವಾರವು ಒಬ್ಬ ತಂದೆಯದಾಗಿದೆ. ಬೇರೆ ಬೇರೆ ತಂದೆಯ ಪರಿವಾರವಲ್ಲ, ಒಂದೇ ಪರಿವಾರವಾಗಿದೆ. ಪರಿವಾರದಲ್ಲಿಯೂ ಪರಸ್ಪರ ಒಬ್ಬರು ಇನ್ನೊಬ್ಬರಲ್ಲಿ ಆತ್ಮಿಕ ಸ್ನೇಹವಿದೆ. ಕೇವಲ ಸ್ನೇಹವಲ್ಲ, ಆತ್ಮಿಕ ಸ್ನೇಹ. ಇಂದು ಬಾಪ್ದಾದ ತನ್ನ ಜನ್ಮದ ಪ್ರತಿಜ್ಞೆಯನ್ನು ನೆನಪು ಮಾಡಿ ತರಿಸುತ್ತೇವೆ. ಇನ್ನೇನು ಪ್ರತಿಜ್ಞೆ ಮಾಡಿದ್ದೀರಿ? ಎಲ್ಲರೂ ಬಹಳ ಉಮಂಗ ಉತ್ಸಾಹದಿಂದ ತಂದೆ ಮುಂದೆ ಹೃದಯದಿಂದ ಹೇಳಿದಿರಿ, ಬಾಬಾ, ಇದೆಲ್ಲವೂ ತಮ್ಮದಾಗಿದೆ. ತನು ಮನ ಧನವು ಎಲ್ಲವೂ ತಮ್ಮದಾಗಿದೆ. ಅಂದಾಗ ನೀವು ಕೊಟ್ಟಿರುವ ವಸ್ತುವನ್ನು ತಂದೆಯು ಕೇವಲ ಸ್ವಲ್ಪ ಸಮಯಕ್ಕಾಗಿ ಕಾರ್ಯದಲ್ಲಿ ಉಪಯೋಗಿಸೋಕ್ಕಾಗಿ ಪುನಃ ನಿಮಗೆ ಕೊಟ್ಟಿದ್ದಾರೆ. ತಾವು ತಂದೆಗೆ ಕೊಟ್ಟು ಬಿಟ್ಟಿದ್ದೀರಿ, ಕೊಟ್ಟಿದ್ದಿರಲ್ಲವೇ? ಅಥವಾ ಸ್ವಲ್ಪ ಸ್ವಲ್ಪ ಹಿಂತೆಗೆದುಕೊಳ್ಳುತ್ತೀರಿ? ಅರ್ಥಾತ್ ಅದನ್ನು ಮತ್ತೆ ತನ್ನದೆಂದು ಉಪಯೋಗಿಸುತ್ತೀರೆಂದರೆ ಅನ್ಯರು ಕೊಟ್ಟಿರುವ ವಸ್ತುವನ್ನು ತನ್ನದೆಂದು ತಿಳಿಯುವುದಾಗಿದೆ. ಕೆಲವು ಮಕ್ಕಳು ಹೇಳುತ್ತಾರೆ, ವಾರ್ತಾಲಾಪ ಮಾಡುವಾಗ ಹೇಳುತ್ತಾರೆ, ನನ್ನ ಮನಸ್ಸು ಬಹಳ ಬೇಸರವಾಗುತ್ತದೆ ಎಂದು. ಆದರೆ ನನ್ನ ಮನಸ್ಸು ಎಂಬುದು ಎಲ್ಲಿಂದ ಬಂದಿತು? ಯಾವಾಗ ನನ್ನದೆಲ್ಲವನ್ನು ನಿನ್ನದೆಂದು ಅರ್ಪಣೆ ಮಾಡಿದಿರಿ ಅಂದ ಮೇಲೆ ಮತ್ತೆ ನನ್ನ ಮನಸ್ಸು ಎಂಬುದು ಎಲ್ಲಿಂದ ಬಂದಿತು? ತಾವೆಲ್ಲರೂ ಈಗ ಕವಡೆಯಲ್ಲಿದ್ದರೂ ಚಕ್ರವರ್ತಿಗಳಾದಿರಿ. ಈಗ ತಮ್ಮದೇನೂ ಉಳಿದಿಲ್ಲ, ಕವಡೆಯಷ್ಟು ಉಳಿದಿಲ್ಲ, ಆದರೂ ಚಕ್ರವರ್ತಿಗಳಾಗಿಬಿಟ್ಟಿರಿ. ಏಕೆ? ತಂದೆಯ ಖಜಾನೆಯು ತಮ್ಮ ಖಜಾನೆಯಾಯಿತು. ಅಂದ ಮೇಲೆ ಚಕ್ರವರ್ತಿಗಳಾಗಿಬಿಟ್ಟಿರಲ್ಲವೇ? ಪರಮಾತ್ಮನ ಖಜಾನೆಯು ಮಕ್ಕಳ ಖಜಾನೆಯಾಗಿದೆ. ಆದ್ದರಿಂದ ಬಾಪ್ತಾದ ಪ್ರತಿಜ್ಞೆಯನ್ನು ನೆನಪು ತರಿಸುತ್ತಿದ್ದೇವೆ. ನಿನ್ನದು ಎಂದು ಹೇಳಿದ ಮೇಲೆ ಮತ್ತೆ ನನ್ನದು ಎಂಬ ಶಬ್ದವನ್ನು ಉಪಯೋಗಿಸಬೇಡಿ. ಯಾವಾಗ ತಂದೆಯು ತಮ್ಮೆಲ್ಲರನ್ನೂ ಪರಮಾತ್ಮ ಖಜಾನೆಗಳಿಂದ ಸಂಪನ್ನ ಮಾಡಿಬಿಟ್ರು, ಅಂದ ಮೇಲೆ ಜವಾಬ್ದಾರಿ ಎಲ್ಲವನ್ನೂ ತಂದೆಯು ತೆಗೆದುಕೊಂಡರು. ಯಾವ ಶಬ್ದಗಳಲ್ಲಿ, ಮಕ್ಕಳೇ, ನೀವು ನನ್ನನ್ನು ನೆನಪು ಮಾಡಿದ್ದೇ ಆದರೆ ಸರ್ವ ಪ್ರಾಪ್ತಿಗಳಿಗೆ ಅಧಿಕಾರಿಗಳಾಗಿಬಿಡುತ್ತೀರಿ. ಕೇವಲ ನನ್ನನ್ನು ನೆನಪು ಮಾಡಿ ಮತ್ತು ತಾವು ಹೇಳಿದಿರಿ, ಬಾಬಾ, ತಾವು ನಮ್ಮವರು, ನಾನು ನಿಮ್ಮವರು. ಈ ಪ್ರತಿಜ್ಞೆ ಇದೆಯಲ್ಲವೇ? ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಖಜಾನೆಗಳನ್ನು ಸದಾ ಸ್ವಯಂನ ಪ್ರತಿ ಮತ್ತು ಸರ್ವರ ಆತ್ಮಗಳ ಪ್ರತಿ ಕಾರ್ಯದಲ್ಲಿ ತೊಡಗಿಸಿ. ಕಾರ್ಯದಲ್ಲಿ ಎಷ್ಟು ತೊಡಗಿಸುತ್ತೀರೋ ಅಷ್ಟೇ ಖಜಾನೆ ವೃದ್ಧಿಯಾಗುವುದು. ಸರ್ವಶಕ್ತಿಗಳ ಖಜಾನೆ ಸರ್ವಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸಿ ಕೇವಲ ನಾನು ಸರ್ವಶಕ್ತಿವಂತನಾಗಿದ್ದೇನೆಂಬ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಡಿ. ಆದರೆ ಸರ್ವಶಕ್ತಿಗಳನ್ನು ಸಮಯ ಪ್ರಮಾಣ ಕಾರ್ಯದಲ್ಲಿ ತೊಡಗಿಸಿ ಮತ್ತು ಸೇವೆಯಲ್ಲಿ ತೊಡಗಿಸಿ. ಬಾಪ್ತಾದ ಮೆಜಾರಿಟಿ ಮಕ್ಕಳ ಚಾರ್ಟ್ನಲ್ಲಿ ನೋಡಿದೆವು. ಎರಡೂ ಶಕ್ತಿಗಳು ಒಂದೇ ವೇಳೆ ಸದಾ ನೆನಪಿದ್ದರೆ ಮತ್ತು ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಿದ್ದೇ ಆದರೆ ಸದಾ ನಿರ್ವಿಘ್ನರಾಗುತ್ತೀರಿ. ತಮ್ಮ ಮುಂದೆ ವಿಘ್ನ ಬರಲು ಅದಕ್ಕೆ ಶಕ್ತಿಯೇ ಇರುವುದಿಲ್ಲ. ಇದು ತಂದೆಯ ಗ್ಯಾರಂಟಿಯಾಗಿದೆ. ಹಾಗೆ ನೋಡಿದರೆ ಸರ್ವಶಕ್ತಿಗಳು ಬೇಕು. ಆದರೆ ಮೆಜಾರಿಟಿ ನೋಡಿದಾಗ ಸಹನಶಕ್ತಿ ಮತ್ತು ರಿಯಲೈಸೇಷನ್ ಶಕ್ತಿ ಬೇಕಾಗಿದೆ. ರಿಯಲೈಸ್ ಮಾಡುತ್ತೀರಿ, ಆದರೆ ಅದನ್ನು ಪ್ರತ್ಯಕ್ಷ ರೂಪದಲ್ಲಿ ತರುವುದರಲ್ಲಿ ಗಮನ ಕಡಿಮೆ ಇದೆ. ಆದ್ದರಿಂದ ಕೇವಲ ಯಾವ ಸಮಯದಲ್ಲಿ ರಿಯಲೈಸ್ ಮಾಡುತ್ತೀರೋ ಆ ಸಮಯದಲ್ಲಿ ಚಲನೆ ಮತ್ತು ಚೇರೆಯು ಬದಲಾಗಿ ಬಿಡುತ್ತದೆ. ಹೌದು, ರಿಯಲೈಸ್ ಮಾಡಿಕೊಂಡೆವು ಎಂದು ಬಹಳ ಒಳ್ಳೆಯ ಉಮಂಗ ಉತ್ಸಾಹದಲ್ಲಿ ಬರುತ್ತೀರಿ. ಆದರೆ ನಂತರ ಏನಾಗಿ ಬಿಡುತ್ತದೆ? ಎಲ್ಲರೂ ಅನುಭವಿಗಳಲ್ಲವೇ? ಕೇಳಿರಿ, ನಂತರ ಏನಾಗಿ ಬಿಡುತ್ತದೆ? ಈ ರಿಯಲೈಸೇಷನ್ ಅನ್ನು ಪ್ರತಿ ಸಮಯ ರೂಪದಲ್ಲಿ ತರುವುದರಲ್ಲಿ ಕೊರತೆಯಾಗಿ ಬಿಡುತ್ತದೆ. ಏಕೆಂದರೆ ಇಲ್ಲಿ ಸ್ವಸ್ವರೂಪವಾಗಬೇಕಾಗಿದೆ. ಕೇವಲ ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತು ಬೇರೆ ಮಾತು, ಆದರೆ ಇಲ್ಲಿ ಅದನ್ನು ಸ್ವರೂಪದಲ್ಲಿ ತರುವ ಅವಶ್ಯಕತೆ ಇದೆ.
ಕೆಲವೊಮ್ಮೆ ಬಾಪ್ತಾದರವರಿಗೆ ಕೆಲವೊಮ್ಮೆ ಮಕ್ಕಳ ಪ್ರತಿ ದಯ ಬರುತ್ತದೆ. ತಂದೆಯು ತಿಳಿದುಕೊಳ್ಳುತ್ತಾರೆ, ಮಕ್ಕಳಿಂದ ಪರಿಶ್ರಮ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಮಕ್ಕಳ ಬದಲು ತಂದೆಯೇ ಮಾಡಿಬಿಡೋದೆ ಎಂದು. ಆದರೆ ಡ್ರಾಮಾದ ರಹಸ್ಯವಾಗಿದೆ. ಯಾರು ಮಾಡುವರೋ ಅವರು ಪಡೆಯುವರು. ಆದ್ದರಿಂದ ಬಾಪ್ತಾದ ಸಹಯೋಗವನ್ನಂತೂ ಖಂಡಿತ ಕೊಡುತ್ತೇವೆ. ಆದರೆ ಮಾಡುವುದಂತೂ ನೀವು ಮಕ್ಕಳೇ ಮಾಡಬೇಕಾಗುತ್ತದೆ. ಬಾಪ್ತಾದ ನೋಡಿದರು, ಮಕ್ಕಳು ಬಹಳ ಒಳ್ಳೊಳ್ಳೆ ಸಂಕಲ್ಪಗಳನ್ನು ಮಾಡುತ್ತೀರಿ. ಅಮೃತವೇಳೆ ಬಾಪ್ತಾದರ ಬಳಿ ಬಹಳ ಒಳ್ಳೊಳ್ಳೆ ಸಂಕಲ್ಪಗಳು, ಬಹಳಷ್ಟು ಮಾಲೆಗಳು ತಲುಪುತ್ತವೆ. ಬಾಬಾ ಇದನ್ನು ಮಾಡುತ್ತೇವೆ, ಇದನ್ನು ಮಾಡುತ್ತೇವೆ, ಇದನ್ನು ಮಾಡುತ್ತೇವೆ. ಇದನ್ನು ಕೇಳಿ ಬಾಪ್ತಾದರವರಿಗೆ ಖುಷಿಯಾಗಿಬಿಡುತ್ತದೆ. ವಾಹ ಮಕ್ಕಳೇ ವಾಹ ಎಂದು. ಆದರೆ ಅದನ್ನು ಕಾರ್ಯದಲ್ಲಿ ತರುವುದರಲ್ಲಿ ಮಕ್ಕಳು ಏಕೆ ನಿರ್ಬಲರಾಗಿಬಿಡುತ್ತೇವೆ? ಇದಕ್ಕೆ ಕಾರಣವನ್ನು ನೋಡಲಾಯಿತು. ಬ್ರಾಹ್ಮಣ ಪರಿವಾರದಲ್ಲಿ ಸಂಘಟನೆ ವಾಯುಮಂಡಲವು ಕಾರಣವಾಗಿದೆ. ಕೆಲವೊಂದೆಡೆ ವಾಯುಮಂಡಲವು ಬಲಹೀನವಾಗಿರುತ್ತದೆ. ಬಹಳ ಬೇಗನೆ ಅದರ ಪ್ರಭಾವವಾಗಿಬಿಡುತ್ತದೆ. ನಂತರ ಅವರ ಭಾಷೆಯು ಹೇಗಿರುತ್ತದೆ ಎಂಬುದನ್ನು ತಿಳಿಸುವುದೇ. ಅವರದು ಬಹಳ ಮಧುರ ಭಾಷೆಯಾಗಿರುತ್ತದೆ. ಇದಂತೂ ನಡೆದೇ ನಡೆಯುತ್ತದೆ, ಇದು ಆಗಿಯೇ ಆಗುತ್ತದೆ ಅಂದಾಗ ಇಂಥ ಸಮಯದಲ್ಲಿ ಯಾವ ಸಂಕಲ್ಪ ಮಾಡಬೇಕು? ಇದು ನಡೆಯುತ್ತದೆ, ಇದು ಆಗುತ್ತದೆ ಎಂಬುದನ್ನು ಹುಡುಗಾಟಿಕೆ ಆಲಸ್ಯವನ್ನು ತರುತ್ತದೆ. ಆದರೆ ಆ ಸಮಯದಲ್ಲಿ ಈ ಭಾಷೆಯನ್ನು ಪರಿವರ್ತನೆ ಮಾಡಿಕೊಳ್ಳಿ ಮತ್ತು ಕೇಳಿಕೊಳ್ಳಿ. ತಂದೆ ಆಜ್ಞೆ ಏನಾಗಿದೆ? ತಂದೆಗೆ ಯಾವುದು ಇಷ್ಟವಾಗುತ್ತದೆ? ತಂದೆಯು ಯಾವ ಮಾತನ್ನು ಇಷ್ಟಪಡುತ್ತಾರೆ? ತಂದೆಯು ಇದನ್ನು ಹೇಳಿದ್ದಾರೆ, ಮಾಡಿದ್ದಾರೆ. ಒಂದು ವೇಳೆ ತಂದೆ ನೆನಪು ಬಂದಿತೆಂದರೆ ಅಲ್ಲಿ ಹುಡುಗಾಟಿಕೆಯು ಸಮಾಪ್ತಿಯಾಗಿ ಉಮಂಗ ಉತ್ಸವ ಬಂದುಬಿಡುತ್ತದೆ. ಹುಡುಗಾಟಿಕೆಯು ಕೆಲವೊಂದು ಪ್ರಕಾರಗಳಲ್ಲಿ ಬರುತ್ತದೆ. ತಾವು ಪರಸ್ಪರ ಕ್ಲಾಸ್ ಮಾಡಿ ಲಿಸ್ಟ್ ತೆಗೆಯಿರಿ. ಒಂದು ಸಾಧಾರಣ ಹುಡುಗಾಟಿಕೆಯಾಗಿದೆ, ಇನ್ನೊಂದು ರಾಯಲ್ ಹುಡುಗಾಟಿಕೆಯಾಗಿದೆ ಅಂದಾಗ ಹುಡುಗಾಟಿಕೆಯು ದೃಢತೆಯನ್ನು ತರುವುದಿಲ್ಲ ಮತ್ತು ದೃಢತೆಯೇ ಸಫಲತೆಯ ಸಾಧನವಾಗಿದೆ. ಆದ್ದರಿಂದ ಕೇವಲ ಸಂಕಲ್ಪದವರೆಗೆ ಮಾತ್ರ ಉಳಿಯುತ್ತದೆ, ಅದು ಸ್ವರೂಪದಲ್ಲಿ ಬರುವುದಿಲ್ಲ ಅಂದಾಗ ಇಂದು ಏನು ಕೇಳಿದ್ರಿ? ಪ್ರತಿಜ್ಞೆಯನ್ನು ನೆನಪು ತರಿಸಿದ್ರಲ್ಲವೇ? ಇಷ್ಟು ಒಳ್ಳೊಳ್ಳೆಯ ಪ್ರತಿಜ್ಞೆಗಳನ್ನು ಮಾಡಿದ್ದೀರಿ. ಭಾರತದ ಈ ಪ್ರತಿಜ್ಞೆಗಳನ್ನು ಕೇಳುತ್ತಿದ್ದಂತೆಯೇ ಬಹಳ ಖುಷಿಯಾಗಿ ಬಿಡುತ್ತಾರೆ. ಆದರೆ ಎಷ್ಟು ಪ್ರತಿಜ್ಞೆ ಮಾಡುತ್ತೀರೋ ಅಷ್ಟು ಅವರ ಲಾಭವನ್ನು ತೆಗೆದುಕೊಳ್ಳುತ್ತಿಲ್ಲ. ಆದ್ದರಿಂದ ಬಾಪ್ತಾದ ಇದನ್ನೇ ಬಯಸುತ್ತೇವೆ. ತಂದೆಯು ನಮ್ಮಿಂದ ಏನೇನು ಬಯಸುತ್ತಾರೆ ಎಂದು ಕೇಳುತ್ತಿರಲವೇ? ಅಂದಾಗ ಬಾಪ್ತಾದ ಇದನ್ನೇ ಬಯಸುತ್ತೇವೆ. ಸಮಯಕ್ಕೆ ಮೊದಲೇ ಎಲ್ಲರೂ ಎವರಡಿಯಾಗಿಬಿಡಿ. ಸಮಯವು ತಮಗೆ ಮಾಸ್ಟರ್ ಆಗದಿರಲಿ. ಸಮಯಕ್ಕೆ ತಾವು ಮಾಸ್ಟರ್ ಆಗಿದ್ದೀರಿ. ಆದ್ದರಿಂದ ಬಾಪ್ತಾದ ಇದನ್ನೇ ಬಯಸುತ್ತೇವೆ. ಸಮಯಕ್ಕೆ ಮೊದಲೇ ಸಂಪನ್ನರಾಗಿ ವಿಶ್ವದ ಸ್ಟೇಜಿನ ಮೇಲೆ ತಂದೆಯ ಜೊತೆಯಲ್ಲಿ ತಾವು ಮಕ್ಕಳು ಪ್ರತ್ಯಕ್ಷವಾಗಬೇಕು. ಒಳ್ಳೆಯದು. ಯಾರೆಲ್ಲ ಹೊಸ ಮಕ್ಕಳು ಮಿಲನ ಮಾಡಲು ಬಂದಿದ್ದೀರಿ ಅವರು ಕೈ ಎತ್ತಿ, ಉದ್ದವಾಗಿ ಕೈ ಎತ್ತಿರಿ. ಒಳ್ಳೆಯದು. ಬಾಪ್ತಾದವರಿಗೆ ಹೊಸ ಮಕ್ಕಳನ್ನು ನೋಡಿ ಖುಷಿ ಆಗುತ್ತದೆ. ಭಾಗ್ಯವಂತ ಮಕ್ಕಳು ತಮ್ಮ ಭಾಗ್ಯವನ್ನು ಪಡೆಯಲು ಬಂದು ತಲುಪಿದಿರಿ. ಆದ್ದರಿಂದ ಶುಭಾಶಯಗಳು. ಈಗ ಎಲ್ಲ ಹೊಸ ಮಕ್ಕಳು ಬಂದಿದ್ದೀರೋ ಅವರಲ್ಲಿ ಯಾರು ಕಮಲ್ ಮಾಡಿ ತೋರಿಸುತ್ತೀರೆಂದು ನೋಡೋಣ. ಬಲೆ ತಡವಾಗಿ ಬಂದಿದ್ದೀರಿ, ಆದರೆ ಎಲ್ಲರಿಗಿಂತ ಮೊದಲು ಹೋಗಿ ತೋರಿಸಿ. ಬಾಪ್ತಾದರ ಬಳಿ ಎಲ್ಲರ ಫಲಿತಾಂಶ ತಲುಪುತ್ತದೆ. ಒಳ್ಳೆಯದು. ಡಬಲ್ ವಿದೇಶಿಯರೊಂದಿಗೆ ಡಬಲ್ ವಿದೇಶಿಯರು ಸ್ವಯಂನ ಮೇಲೆ ಹಾಗೂ ಸೇವೆಯ ಮೇಲೆ ಬಹಳ ಚೆನ್ನಾಗಿ ಗಮನ ಕೊಡ್ತಿದ್ದೀರಿ. ಆದರೆ ಕೇವಲ ಇದರಲ್ಲಿ ಒಂದು ಅಕ್ಷರವನ್ನು ಸೇರಿಸಬೇಕಾಗಿದೆ, ಅಂಡರ್ಲೈನ್ ಮಾಡಿಕೊಳ್ಳಬೇಕಾಗಿದೆ. ಯಾವ ಪರಿವರ್ತನೆ ಸಂಕಲ್ಪ ಮಾಡುತ್ತೀರಿ ಮತ್ತು ಒಳ್ಳೆಯ ಉಮಂಗ ಉತ್ಸಾಹನೋ ಸಾಹಸದಿಂದ ತೆಗೆದುಕೊಳ್ಳುತ್ತೀರಿ, ಇದಕ್ಕೆ ಈಗ ಕೇವಲ ಅಂಡರ್ಲೈನ್ ಮಾಡಿಕೊಳ್ಳುತ್ತಾ ಹೋಗಬೇಕಾಗಿದೆ, ಮಾಡಲೇಬೇಕಾಗಿದೆ, ಪರಿವರ್ತನೆ ಆಗಲೇಬೇಕಾಗಿದೆ. ನಾವು ಪರಿವರ್ತನೆಯಾಗಿ ವಿಶ್ವವನ್ನು ಪರಿವರ್ತಿಸಬೇಕಾಗಿದೆ. ಪದೇ ಈ ದೃಢತೆಯ ಅಂಡರ್ಲೈನ್ ಮಾಡಿಕೊಳ್ಳುತ್ತಾ ಹೋಗಿರಿ. ಬಾಕಿ ಬಾಪ್ತಾದರವರಿಗೆ ಖುಷಿಯಾಗಿದೆ, ವೃದ್ಧಿಯನ್ನು ಮಾಡುತ್ತಿದ್ದೀರಿ ಮತ್ತು ಸೇವೆ ಹಾಗೂ ಸಂಯಮನ ಮೇಲೆ ಗಮನವಿದೆ. ಆದರೆ ಟೆನ್ಷನ್ ಪೂರ್ಣವಾಗಿ ಹೋಗಿಲ್ಲ. ಅಟೆನ್ಷನ್ ಇದೆ, ಆದರೆ ಮಧ್ಯದಲ್ಲಿ ಸ್ವಲ್ಪ ಟೆನ್ಷನ್ ಕೂಡ ಇದೆ. ಅದನ್ನು ಸಮಾಪ್ತಿ ಮಾಡಲೇಬೇಕಾಗಿದೆ. ಉಳಿದಂತೆ ಸಾಹಸವು ಬಹಳ ಚೆನ್ನಾಗಿದೆ. ಸಾಹಸಕ್ಕೆ ಶುಭಾಶಯಗಳು. ಯಾರೆಲ್ಲ ಕುಳಿತಿದ್ದಾರಾ
ತಂದೆ ಸಹಿತ ತಮ್ಮ ಸಾಹಸಕ್ಕೆ ಶುಭಾಶಯಗಳನ್ನು ಕೊಡುತ್ತಿದ್ದೇವೆ. ಚಪ್ಪಾಳೆ ತಟ್ಟಿರಿ. ಒಳ್ಳೆಯದು. ತಾವಂತೂ ಇಲ್ಲಿ ಕುಳಿತಿದ್ದೀರಿ. ಆದರೆ ಬಾಪ್ತಾದರವರಿಗೆ ದೂರ ದೂರದಲ್ಲಿ ಕುಳಿತಿರುವ ಅನೇಕ ಮಕ್ಕಳ ನೆನಪು ಪ್ರೀತಿ ಸಿಕ್ಕಿದೆ ಮತ್ತು ಬಾಪ್ತಾದ ಒಬ್ಬೊಬ್ಬ ಮಗುವನ್ನು ನಯನಗಳಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾ ಬಹಳ ಬಹಳ ಹೃದಯದ ಆಶೀರ್ವಾದಗಳನ್ನು ಕೊಡುತ್ತಿದ್ದೇವೆ. ಭಾರತದಿಂದ ಹಾಗೂ ವಿದೇಶದಿಂದ ಅನೇಕ ಮಕ್ಕಳ ನೆನಪು ಬರುತ್ತಿದೆ. ಪತ್ರಗಳು ಬರುತ್ತಿವೆ. ಈ ಮೇಲುಗಳು ಬಂದಿವೆ. ಎಲ್ಲವೂ ತಂದೆಯ ಬಳಿ ತಲುಪಿಬಿಟ್ಟಿದೆ. ಒಳ್ಳೆಯದು. ಬಾಪ್ತಾದ 1 ಸೆಕೆಂಡ್ನಲ್ಲಿ ಅಶರೀರೀಭವದ ಡ್ರಿಲ್ ಅನ್ನು ನೋಡಲು ಬಯಸುತ್ತೇವೆ. ಒಂದು ವೇಳೆ ಅಂತಿಮದಲ್ಲಿ ಉತ್ತೀರ್ಣರಾಗಬೇಕೆಂದರೆ ಈ ಡ್ರಿಲ್ ಬಹಳ ಅವಶ್ಯಕವಾಗಿದೆ. ಆದ್ದರಿಂದ ಈಗ ಇಷ್ಟು ದೊಡ್ಡ ಸಂಘಟನೆಯಲ್ಲಿ ಕುಳಿತಿದ್ದರೂ 1 ಸೆಕೆಂಡ್ನಲ್ಲಿ ದೇಹ ಬಾಣದಿಂದ ದೂರ ಸ್ಥಿತಿಯಲ್ಲಿ ಸ್ಥಿತರಾಗಿಬಿಡಿ. ಯಾವುದೇ ಆಕರ್ಷಣೆಯು ಆಕರ್ಷಿತ ಮಾಡಿದರಲಿ ಬಾಪ್ತಾದ ಡ್ರಿಲ್ ಮಾಡಿಸಿದರು. ಒಳ್ಳೆಯದು. 4 ಕಡೆಯ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ಪರಿವರ್ತನೆ ಮತ್ತು ವಿಶ್ವ ಪರಿವರ್ತನೆ ಸೇವೆಯಲ್ಲಿ ತತ್ಪರಾಗಿರುವ ಶೇಷ ಆತ್ಮಗಳಿಗೆ ಸದಾ ಬ್ರಹ್ಮಕಂದೆಯನ್ನು ಸಮಾನ್ ಕರ್ಮಯೋಗಿ ಕರ್ಮೇಂದ್ರಿಯಗಳ ಆಕರ್ಷಣೆಯಿಂದ ಮುಕ್ತ ಆತ್ಮಗಳಿಗೆ ಸದಾ ದೃಢತೆಯನ್ನು ಪ್ರತಿ ಸಂಕಲ್ಪ ಪ್ರತಿ ಮಾತು ಪ್ರತಿ ಕರ್ಮದಲ್ಲಿ ಸ್ವರೂಪದಲ್ಲಿ ತರುವಂತ ತಂದೆಯ ಸಮೀಪ ಮತ್ತು ಸಮಾನ್ ಮಕ್ಕಳಿಗೆ ಬಾಪ್ತಾದರವರ ಹೃದಯಪೂರ್ವಕ ಆಶೀರ್ವಾದಗಳು ಮತ್ತು ಹೃದಯದ ನೆನಪು ಮತ್ತು ಪ್ರೀತಿಯನ್ನು ಸ್ವೀಕಾರ ಮಾಡಿ ಹಾಗೂ ನಮಸ್ತೆ. ದಾದೀಜಿಯವರೊಂದಿಗೆ ಆರೋಗ್ಯವಂತರಾಗಿ ಬಿಟ್ಟಿರಿ. ಈಗ ಕಾಯಿಲೆ ಎಲ್ಲವೂ ಹೊರಟು ಹೋಯಿತು. ಕಾಯಿಲೆಗಳು ಮಹಾರಥಿಗಳಿಂದ ಬಿಡುಗಡೆಯನ್ನು ತೆಗೆದುಕೊಳ್ಳುವುದಕ್ಕಾಗಿಯೇ ಬರುತ್ತದೆ. ಒಳಗಿಂದೊಳಗೆ ಕರ್ಮಾತೀತರಾಗುವ ರಿಹರ್ಸಲ್ ನಡೆಯುತ್ತಿದೆ. ದಾದಿ ಜಾನಕಿ ದಾದಿಜಿಯವರು ಹೇಳುತ್ತಿದ್ದಾರೆ. ದಾದಿಯವರು ನಿಶ್ಚಿಂತ ಚಕ್ರವರ್ತಿಯಾಗಿದ್ದಾರೆ. ತಾವೇನು ಚಿಂತೆ ಉಳ್ಳವರೇ? ತಾವು ನಿಶ್ಚಿಂತರಲ್ಲವೇ? ಇಬ್ಬರು ಪಾತ್ರವನ್ನು ಚೆನ್ನಾಗಿ ಅಭಿನಯಿಸುತ್ತಿದ್ದೀರಿ ನೋಡಿ. ಎಲ್ಲದಕ್ಕಿಂತ ದೊಡ್ಡ ಜವಾಬ್ದಾರಿ ಕಿರೀಟವನ್ನು ಧರಿಸಲು ನಿಮಿತ್ತರಾಗಿದ್ದಿರಲ್ಲವೇ? ಇವರೆಲ್ಲರೂ ಜೊತೆಗಾರರಾಗಿದ್ದಾರೆ. ತಮ್ಮೆಲ್ಲರನ್ನು ನೋಡಿ ಉಮಂಗೋತ್ಸಾಹ ಬರುತ್ತದಲ್ಲವೇ? ಬಾಬಾ ಈಗ ಯಾವ ನವೀನತೆಯನ್ನು ತರಬೇಕು ಎಂಬುದಕ್ಕೆ ಪ್ರೇರಣೆ ಕೊಡಿ. ಬಾಪ್ತಾದ ತಿಳಿಸಿದವು. ಪ್ರತಿ ವರ್ಗದಿಂದ ಇಂತಹ ಹೂಗುಚ್ಚನ್ನು ತಯಾರು ಮಾಡಿ ಅವರು ಮೈಕ್ ಆಗಿರಲಿ ಮತ್ತು ಮೈಕ್ ಆಗಿರಲಿ ಅಥವಾ ಮೈಕ್ ಕೂಡ ಆಗಿರಲಿ, ಕೇವಲ ಮೈಕ್ ಮತ್ತು ಸಂಪರ್ಕದಲ್ಲಿ ಬರುವವರಲ್ಲ, ಸಂಬಂಧದಲ್ಲಿ ಸಮೀಪ ಬರುವಂತರಾಗಲಿ ಇಂತಹ ಹೂಗುಚ್ಚನ್ನು ತಯಾರು ಮಾಡಿ ನಂತರ ಆ ಗ್ರೂಪ್ ಸೇವೆ ಮಾಡಲು ನಿಮಿತ್ತರಾಗುವುದು. ಅವರು ಮೈಕ್ ಆಗುವರು ಮತ್ತು ತಾವು ಮೈಕ್ ಆಗುವಿರಿ. ಅವರ ಅಂತರಾಳದಿಂದ ಬಾಬಾ ಶಬ್ದ ಹೊರಡಲಿ, ಆಗ ಪ್ರಭಾವವಾಗುವುದು. ಅವರನ್ನು ಸಮೀಪ ಸಂಬಂಧದಲ್ಲಿ ತನ್ನಿ. ಕೆಲವೊಮ್ಮೆ ಮಾತ್ರ ತರುತ್ತೀರಿ. ಆದ್ದರಿಂದ ಅವರಿಗೆ ನಶೆಯು ಕಡಿಮೆ ಆಗಿಬಿಡ್ತದೆ. ಸಂಬಂಧ ಸಂಪರ್ಕದಲ್ಲಿ ಎಲ್ಲೇ ಬಂದರೂ ಸಹ ಅಲ್ಲಿ ಸಂಬಂಧ ಮತ್ತು ಸಂಪರ್ಕವಿರಲಿ, ಆಗ ಸರಿ ಹೋಗುತ್ತಾರೆ. ಒಳ್ಳೆಯದು. ವರದಾನ. ಆಗ ಸರಿ ಹೋಗುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಮೀತ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. शुक्रिया बाबा शुक्रिया. वहा ಬಾಬಾ ವಹ. ವರದಾನ. ಸದಾ ಶ್ರೇಷ್ಠ ಹಾಗೂ ಹೊಸ ಪ್ರಕಾರದ ಸೇವೆಯ ಮೂಲಕ ವೃದ್ಧಿಗೊಳಿಸುವಂತಹ ಸಹಜ ಸೇವಾದಾರಿ ಭವ. ಸಂಕಲ್ಪಗಳ ಮೂಲಕ ಈಶ್ವರ್ಯ ಸೇವೆಯನ್ನು ಮಾಡುವುದು ಸೇವೆಯ ಶ್ರೇಷ್ಠ ಹಾಗೂ ಹೊಸ ವಿಧಿ ಆಗಿದೆ. ಹೇಗೆ ಅಕ್ಕ ಸಾಲಿಗನು ಪ್ರತಿನಿತ್ಯ ಮುಂಜಾನೆಯಲ್ಲಿ ತನ್ನ ಪ್ರತಿಯೊಂದು ರತ್ನಗಳನ್ನು ಈ ರೀತಿ ಪರಿಶೀಲನೆ ಮಾಡುತ್ತಾನೆ. ಇದು ಸ್ವಚ್ಛವಾಗಿದೆಯೇ, ಹೊಳಪು ಸರಿಯಾಗಿದೆಯೇ, ಸರಿಯಾದ ಜಾಗದಲ್ಲಿ ಇಡುತ್ತಿದ್ದೇನೆಯೇ? ಈ ರೀತಿ ಪ್ರತಿನಿತ್ಯವೂ ಅಮೃತ ವೇಳೆಯಲ್ಲಿ ತಮ್ಮ ಸಂಪರ್ಕದಲ್ಲಿ ಬರುವಂತಹ ಆತ್ಮರ ಬಗ್ಗೆ ಸಂಕಲ್ಪಗಳ ಮೂಲಕ ದೃಷ್ಟಿಯನ್ನು ಹರಿದಾಡಿಸಿ ಅವರುಗಳಿಗೆ ಸಂಕಲ್ಪದಿಂದ ತಾವು ಅಷ್ಟು ನೆನಪು ಮಾಡುತ್ತೀರಿ. ಆ ಸಂಕಲ್ಪವಷ್ಟೇ ಅವರವರಿಗೆ ತಲುಪುವುದು. ಈ ಪ್ರಕಾರದಲ್ಲಿ ಸೇವೆಯ ಹೊಸ ವಿಧಿಯನ್ನು ಉಪಯೋಗಿಸುತ್ತಾ ವೃದ್ಧಿಗೊಳಿಸುತ್ತಾ ಸಾಗಿರಿ. ಆತ್ಮರನ್ನು ತಮ್ಮ ಸಹಜ ಯೋಗದ ಸೂಕ್ಷ್ಮ ಶಕ್ತಿಗಳು
ತಮ್ಮ ಕಡೆಗೆ ಸ್ವತಃವಾಗಿ ಆಕರ್ಷಿಸುತ್ತವೆ. ಸ್ಲೋಗನ್ ಆಗಿರಿ: ನೆಪಗಳನ್ನು ಮರ್ಜ್ ಮಾಡಿರಿ ಮತ್ತು ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ. ವ್ಯಕ್ತ ಸೂಚನೆಗಳು: ಆತ್ಮಿಕ ಸ್ಥಿತಿಯಲ್ಲಿರುವಂಥ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ. ಜ್ಞಾನವನ್ನು ಮನನ ಮಾಡುವುದರ ಜೊತೆಗೆ ಶುಭಭಾವನೆ, ಶುಭಕಾಮನೆ, ಸಂಕಲ್ಪ ಸಕಾಶ ಕೊಡುವ ಅಭ್ಯಾಸ. ಈ ಮನಸ್ಸಿನ ಮೌನದ ಅಥವಾ ಟ್ರಾಫಿಕ್ ಕಂಟ್ರೋಲ್ ಅಭ್ಯಾಸಕ್ಕಾಗಿ ಮಧ್ಯದಲ್ಲಿ ದಿನವನ್ನು ನಿಗದಿಗೊಳಿಸಿ ಎಷ್ಟು ಅಂತರ್ಮುಖತೆಯ ಕೋಣೆಯಲ್ಲಿ ಕುಳಿತುಕೊಂಡು ಸಂಶೋಧನೆ ಮಾಡುವಿರಿ ಅಷ್ಟು ಒಳ್ಳೆಯ ಟಚಿಂಗ್ ಆಗುವುದು ಹಾಗೂ ಅದೇ ಟಚಿಂಗ್ನಿಂದ ಅನೇಕ ಆತ್ಮಗಳಿಗೆ ಲಾಭವಾಗುವುದು. ಸೂಚನೆ: ಇಂದು ಅಂತಾರಾಷ್ಟ್ರೀಯ ಯೋಗ ದಿನ, ತಿಂಗಳಿನ 3ನೇ ರವಿವಾರವಾಗಿದೆ. ಸಂಜೆ 6:30ರಿಂದ 7:30ರವರೆಗೆ ಎಲ್ಲ ಸಹೋದರ ಸಹೋದರಿಯರು ಸಂಘಟಿತ ರೂಪದಲ್ಲಿ ಒಟ್ಟಿಗೆ ಸೇರಿ ಯೋಗಾಭ್ಯಾಸದಲ್ಲಿ ಅನುಭವ ಮಾಡಿ. ನಾನು ಭೃಕುಟಿಯ ಆಸನದ ಮೇಲೆ ವಿರಾಜಮಾನ ಆತ್ಮ ಪರಮಾತ್ಮ ಶಕ್ತಿಯಿಂದ ಸಂಪನ್ನ ಸರ್ವಶ್ರೇಷ್ಠ ರಾಜಯೋಗಿ ಆತ್ಮ ಕರ್ಮೇಂದ್ರ ವಿಕರ್ಮಜೀತನಾಗಿದ್ದೇನೆ. ಇಡೀ ದಿನ ಇದೇ ಸುಮಾನದಲ್ಲಿರಿ. ಇಡೀ ಕಲ್ಪದಲ್ಲಿ ಹೀರೋ ಪಾತ್ರವನ್ನು ಅಭಿನಯಿಸುವಂಥ ಸರ್ವಶ್ರೇಷ್ಠ ಮಹಾನ್ ಆತ್ಮನಾಗಿದ್ದೇನೆ. ಓಂ ಶಾಂತಿ.